ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಿನ ಉಸ್ತುವಾರಿ ಬಗ್ಗೆ ಚರ್ಚೆ ಸೌದಿ ಆಗ್ತಾ ಅವ್ರು ಏನ್ ಮಾಡಿದ್ರು ನೋಡಿ, ನಾನು ಸತ್ಯ ಹೇಳ್ಬಿಡ್ತೀನಿ. ಸೌದಿ ಅವ್ರು ಏನ್ ಮಾಡಿದ್ರು? ಇದೇ ಸಿದ್ದರಾಮಯ್ಯ ಸಾಹೇಬ್ರು ಏನ್ ನೋಡ್ತಾ ಇದ್ದಾಗ ಏನ್ ಹೇಳಿದ್ರು ಸೌದಿ ಬಂದಾದ್ಮೇಲೆ ಮೋಸ್ಟ್ಲಿ ಮೊಬೈಲ್ ನೋಡಿದ್ರು. ಆಗ್ಲಿ ಮೇಡಮ್, ನೋಡಿ ನಾನು ಮತ್ತೆ ದಾರಿ ತಪ್ಪೋದಿಲ್ಲ. ಬೆಂಗಳೂರಿನ ಉಸ್ತುವಾರಿಗೆ ಬರ್ತೀನಿ ಮೇಡಮ್. ಇವತ್ತು ಬೆಂಗಳೂರಿನ ಉಸ್ತುವಾರಿ ಯಾಕೆ ಹೈಕಮಾಂಡ್ ಮೊದಲನೇ ಲಿಸ್ಟ್ ಬಿಡುಗಡೆ ಮಾಡಿದಂತ ಸಂದರ್ಭದಲ್ಲಿ ರಾಜ್ಯದ ಜನ ಮಾತಾಡ್ಕೊಂಡ್ರು ಸೀನಿಯರ್ ಮಾತ್ರ ಅಂತೆ, ಏನೋ ಪೋಸ್ಟ್ ಬರೀ ಸೀನಿಯರ್ಸ್ಗೆ ಅವ್ರಿಗೆ ತುಂಬಾ ಕಂಟ್ರೋಲ್ ಇದೆ ಅಂತ. ಎಸ್ ಆಯ್ತು ಕೊಟ್ರು. ಆದ್ರೆ ಅಲ್ಲಿ ಕೃಷ್ಣ ಬೈರೇಗೌಡ ಎಂಬ ಜಂಜಿ ಸೇರ್ಕೊಂಡ್ಬಿಟ್ಟಿದ್ರು ಅದ್ರೊಳಗಡೆ. ಹೈಕಮಾಂಡ್ ಗೊತ್ತಿದೆ ಯಾಕೆ ಬೆಂಗಳೂರು ನಗರ ಜಿಲ್ಲೆ ಉಸ್ತುವಾರಿಯನ್ನ ಇವತ್ತು ಆ ಪೋಸ್ಟ್ ಅನ್ನ ಇವರು ಕೊಡ್ಬೇಕು ಅಂತ. ಯಾರಿಗೆ? ಕೃಷ್ಣ ಬೈರೇಗೌಡರಿಗೆ. ಇವತ್ತು ರಾಜ್ಯ ಸರ್ಕಾರದಲ್ಲಿ ಹೇಗೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಏನೇನ್ ಮಾಡಿದ್ರು ಹೈಕಮಾಂಡ್ಗೆ, ಮತ್ತೆ 2 ವರ್ಷದ ಅವಧಿಯಲ್ಲಿ ಇದೇ ಕೃಷ್ಣ ಬೈರೇಗೌಡ ನಂಬರ್ 1 ಬಿಡಿಯಲ್ಲಿ ತಗೊಬೇಕು, BWSSB ನೋಡ್ಬೇಕು, GPA ನೋಡ್ಬೇಕು, ಎಲ್ಲವನ್ನ ಕಲೆಕ್ಟ್ ಮಾಡಿ ಇದೇ ಹೈಕಮಾಂಡ್ ಗೆ ತಲುಪಿಸಲೇಬೇಕು. ಯಾರೋ ಕೃಷ್ಣ ಬೈರೇಗೌಡ. ಟ್ರ್ಯಾಕ್ ರೆಕಾರ್ಡ್ ನನಗೆ ಗೊತ್ತಿದೆ, ಮಾಡ್ದಾಗ ಹೇಳಿ ಮಹೇಶ್ ಗೌಡ್ರೆ, ಅಲ್ಲ ಮಾಡ್ದಾಗ ಈಗ ಒಂದ್ ನಿಮಿಷ ಕೃಷ್ಣ ಬೈರೇಗೌಡರು ಮಾಡಿದಾಗ ನಾವು ನೀವು ಕುತ್ಕೊಂಡು ಯಾರನ್ನು ಬಿಡಂಗಿಲ್ಲ ಸರ್. ಇದೇ ನೀನ್ ಯಾರಪ್ಪನ ಮನೆ ಆಸ್ತಿ ಅಲ್ಲ, ಮಾತಾಡೋಣ. ಆದರೆ ಇಲ್ಲಿವರೆಗೆ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿದೆ. ವಾಲ್ಮೀಕಿ ನಿಗಮದ ರೂವಾರಿ, ಮತ್ತೆ ಮೂಢ ಹಗರಣದ ರೂವಾರಿ, ಮತ್ತೆ ಸಿದ್ದರಾಮಯ್ಯನವರೇ ಸಿದ್ದರಾಮಯ್ಯನವ್ರಿಗೆ ಹೇಳ್ತಾ ಇದ್ದೀನಿ, ಹಗರಣದ ಮುಖಾಂತರ ಗೊತ್ತಾಯ್ತಾ? ಅತ್ಯಾಚಾರಿಗಳ ಪಕ್ಷದ ರೂವಾರಿ ಅಂದ್ರೆ ಏನ್ರಿ? ಇವ್ರ ಅಪ್ಪ ಮಕ್ಕಳು ಮೊಮ್ಮಕ್ಕಳು ಯಾರು ಏನ್ ಅತ್ಯಾಚಾರ? ಯಾರು ಕಾಂಗ್ರೆಸ್ ಅತ್ಯಾಚಾರಿ ಸೂರ್ಯಮುಖರಾಜ್ ಅತ್ಯಾಚಾರಿಗಳು ಎಷ್ಟು ಜನ ಇದ್ದಾರೆ ಅಂತ ನೀವು ಅತ್ಯಾಚಾರಿಯಲ್ಲಿ ಮಹಾನ್ ಅತ್ಯಾಚಾರಿ ನಾನು ಹೇಳ್ತೀನಿ. ನೋಡಿ ನಾನು ಇವತ್ತು ಮಾಧ್ಯಮದಲ್ಲಿ ಹೇಳ್ತೀನಿ, ಕಾಂಗ್ರೆಸ್ ನಲ್ಲಿ ಮುಖಂಡರಾಜ್ ಅವ್ರು ಹೇಳ್ತಾ ಇದ್ದೀನಿ. ಮಹೇಶ್ ಗೌಡ್ರೆ ಒಂದ್ ನಿಮಿಷ ಇರಿ. ನೋ ಸೂರ್ಯ ಮುಖಂಡರಾಜ್ ಅವರೇ ಒಂದ್ ನಿಮಿಷ. ಡಿ.ಕೆ. ಶಿವಕುಮಾರ್ ಗೆಲ್ಲ ಬಂದಿದೆ, ಡಿ.ಕೆ. ಶಿವಕುಮಾರ್ ಗೆಲ್ಲ ಬಂದಿದೆ 1700 ಕೋಟಿ, 1700 ಕೋಟಿ ಡಿ.ಕೆ. ಮುಗಿಸ್ತೀರಾ ಮುಗಿಸಲ್ವಾ? ಈಗ ಒಂದು ನಿಮಿಷ ಸ್ಟಾಪ್ ಅಂದ್ಮೇಲೆ ಸ್ಟಾಪ್. ಈಲ್ಡ್ ಆಗಿ ನೋ ನೋ ಆಡಿಯೋ ಮ್ಯೂಟ್ ಮಾಡ್ರಿ. ಇಲ್ಲ ನಿಮ್ಮ ಸುಮ್ನೆ ಇರ್ರಿ, ಸುಮ್ನೆ ಇರ್ಬೇಕಂದ್ರೆ ಸುಮ್ನೆ ಇರ್ಬೇಕು. ದಯವಿಟ್ಟು ನಾನು ಮಾತಾಡ್ತೀನಿ. ಒಂದ್ ನಿಮಿಷ. ಅತ್ಯಾಚಾರ ಅನ್ನೋದು ತುಂಬಾ ಈಸಿ ಪದ ಅಲ್ಲ. ಏನ್ ಅತ್ಯಾಚಾರ ಅಂದ್ರೆ ಏನ್ ಗೊತ್ತು ನಿಮ್ಗೆ? ಅತ್ಯಾಚಾರ ಅಂತಂದ್ರೆ ಇಬ್ರು ಹೇಳಿ. ನಾನು ಏನ್ ಅತ್ಯಾಚಾರ ಅಂತಂದ್ರೆ ಹೇಳಿ. ಆಸ್ ಅ ಲಾಯರ್ ನೀವ್ ಹೇಳಿ ಏನ್ರಿ ಅತ್ಯಾಚಾರ ಅಂದ್ರೆ? ಆ ಕುಟುಂಬ ಹೇಳ್ತೀನಿ ಕೇಳಿ. ಪ್ರಕರಣ ಇವತ್ತು ವಿಚಾರಣೆ ನಡೆದು ಜೀವಾವಧಿ ಶಿಕ್ಷೆ ಆಗಿದೆ. ಅದೆಲ್ಲ ಬೇಡ ಸೂರ್ಯ ಮುಖಂಡರಾಜ್ ಅವರೇ, ಲಾಯರ್ ಇದ್ದೀರಿ ನೀವು. ಮನೆ ಕೆಲಸದ ಮಹಿಳೆಯನ್ನ ಬಿಡದೆ ಅತ್ಯಾಚಾರ ಮಾಡಿದಂತ ಪ್ರಕರಣ ಇದೆಯಲ್ಲ, ಅತ್ಯಾಚಾರ ಅಂದ್ರೆ ಮಹಿಳೆ ಮೇಲೆ ದೌರ್ಜನ್ಯ ಮಾಡಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ. ಮನೆ ಕೆಲಸದ ಮಹಿಳೆ ಪ್ರಜ್ವಲ್ ರೇವಣ್ಣ ಅಂದ್ರೆ ಪ್ರಜ್ವಲ್ ರೇವಣ್ಣ ಅಂತ ಹೇಳಿ. ಅಪ್ಪ ಮಕ್ಕಳು ಅನ್ನೋದು ಇಟ್ಸ್ ಅಂಡ್ ಸ್ಟ್ರಾಂಗ್ ಮೆಸೇಜ್. ನೋ ರೇವಣ್ಣ ಅಂಡ್ ಪ್ರಜ್ವಲ್ ರೇವಣ್ಣ ಅಂಡ್ ಪ್ರಜ್ವಲ್ ರೇವಣ್ಣ. ಉತ್ಕರ್ಷ್ ಈಗ ಎಲ್ಲರಿಗೂ ಇದು ಸಮಸ್ಯೆನೆ. ಇದು ಜೇನುಗೂಡು ಇದ್ದಾಗೆ. ಯಾರದೇ ಪಕ್ಷ ಆಗಲಿ ಯಾರೇ ಆಗಲಿ ಇಂಥವು ನಾವು ನೋಡ್ಕೊಂಡು ಬಂದಿದ್ದೀವಿ, ನೀವು ನೋಡ್ಕೊಂಡು ಬಂದಿರಿ. ಬಟ್ ಇದೇ ಹಬ್ಬ ಆಗಬಾರ್ದು ಅನ್ನೋದು ನಮ್ಮ ಕನ್ಸರ್ನ್. ಇದೇ ಹಬ್ಬ ಆಗಬಾರ್ದು, ಎವ್ರಿ ಡೇ ಇದೇ ಆಗಬಾರ್ದು. ಇದೇ ಆದರೆ ಜನರಿಗೆ ನಿಜಕ್ಕೂ ಇಷ್ಟು ತಿರಸ್ಕಾರ ಭಾವನೆ ಬಂದುಬಿಡುತ್ತೆ ಅಂತಂದರೆ, ಇವತ್ತು ಜಸ್ಟ್ 14 ಜನರ ಪಟ್ಟಿಗೆ ಈ ಲೆವೆಲ್ಗಿದೆ. ನಾಳೆ ಇನ್ನೂ 20 ಬರಬೇಕು, ಮತ್ತಿದೇ ಆಗಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಮೇಡಮ್ ನೋಡಿ, ಇದು ಸಹಜ ಪ್ರಕ್ರಿಯೆ. ಖಾತೆ ಕೊಟ್ಟಾಗ ಅಸಮಾಧಾನಗಳು ಮತ್ತೊಂದು ಮಗದೊಂದು ಸೆಕೆಂಡ್ರಿ ಇರ್ಬೋದು, ಅದು ಸರ್ವೇ ಸಾಮಾನ್ಯವಾಗಿ ನಡೆಯುತ್ತೆ ಯಾವುದೇ ರಾಜಕೀಯ ಪಕ್ಷ ಇದ್ರೂ ಕೂಡ.
ಆದರೆ ಈಗ ನೋಡಿ ಭಾಳ ಸ್ಪಷ್ಟವಾಗಿ ಕರ್ನಾಟಕದ ಮುಂದಿನ ಚಿತ್ರಣ ನಮಗೆ ಕಾಣಿಸ್ತಾ ಇದೆ. ಯಾಕೆ ಅಂತಂದರೆ ನಿಮಗೆ ಕೋಆರ್ಡಿನೇಷನ್ನೇ ಇಲ್ಲ ಅಂತಂದರೆ ಮಂತ್ರಿಗಳಲ್ಲಿ, ಈಗ ಇದೇ ರಾಮಲಿಂಗಾರೆಡ್ಡಿ ಅವರು ನೀವು ಮಾಧ್ಯಮದವ್ರು ಕೂತಾಗ ಅವ್ರ ಪಾಪ ಅಧ್ಯಕ್ಷರ ಕಡೆಯಿಂದ KPCC ಅಧ್ಯಕ್ಷರು ಮಾತಾಡ್ತಾರೆ, ಸರ್ ಮುಖ್ಯಮಂತ್ರಿ ಮಾತಾಡ್ತಾರೆ ಅಂತಂದ್ರೆ ಹೋಗ್ರಿ ನಾನು ಡಿಸೈಡ್ ಮಾಡಿದೀನಿ ನಾನು ರಾಜೀನಾಮೆ ಅಂದ್ರೆ ಎಷ್ಟರ ಮಟ್ಟಿಗೆ ಕೋಆರ್ಡಿನೇಷನ್ ಇವತ್ತು ಮುಖ್ಯಮಂತ್ರಿಗಳಿರ್ಬೋದು ಅಥವಾ ಮಂತ್ರಿಗಳ ನಡುವೆ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಇದು ಇಂಪ್ಯಾಕ್ಟ್ ಯಾರ ಮೇಲೆ ಬೀಳುತ್ತೆ ಗೊತ್ತಾ? ಇವ್ರ ಸವಾಸ ಬಿಡ್ರಿ ಹೋಗ್ಲಿ, DK ಶಿವಕುಮಾರ್ ಬಿಟ್ಬಿಡಿ, ರಾಮಲಿಂಗಾರೆಡ್ಡಿ ಬಿಡಿ, ರಾಜ್ಯದ ಜನತೆ ಮೇಲೆ ಬೀರುತ್ತೆ ಇವ್ರ ಯೋಗ್ಯತೆಗೆ. ಇವತ್ತು ಇರಿಗೇಷನ್ ಇವತ್ತು ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಅದೇ ಕೊಟ್ಟಿರ್ತಾರೆ. ಒಂದ್ ನಿಮಿಷ ಇರಿ, ನಾವು ಹೇಳ್ತಿರೋಂಥದ್ದು ಏನು ಗೊತ್ತಾ? ಎಸ್ ಇಟ್ ಈಸ್ ಅ ಸಹಜ ಪ್ರಕ್ರಿಯೆ ಇರ್ಬೋದಾಯ್ತು, ಆದ್ರೆ ರಾಜ್ಯದ ಜನರ ಸಮಸ್ಯೆ ಏನ್ರಿ? ಈಗಲೇ ಕಿತ್ತಾಡ್ ಸಾಯ್ತಾ ಇದಾರೆ ಕಾಂಗ್ರೆಸ್ ಅವರು, ಜನ ಸಾಯ್ತಾ ಇದಾರೆ ಪಾಪ. ನೀವು ಇಲಾಖೆಗಳನ್ನ ಸರಿಯಾಗಿ ನಡ್ಸಕ್ ಮಾತಾಡಕ್ ನಾನು ಬಿಡ್ತೀನಿ, ಅವ್ರು ಮಾತಾಡ್ತಾರೆ, ನೀವು ಕೇಳಿಸ್ಕೊಂಡು ಆಮೇಲೆ ಉತ್ತರ ಕೊಡಿ, ಆಮೇಲೆ ನೀವು ಕೊಡಿ. ಅದು ಭಾವಾರ್ಥ ಶಬ್ದಾರ್ಥ ಅಲ್ಲ. ಒಂದ್ ನಿಮಿಷ, ನೀವು ಅತ್ಯಾಚಾರಗಳು ಅನ್ಬೋದು, ಅವ್ರಷ್ಟು ಅನ್ನಕ್ಕಾಗಲ್ವಾ? ಒಂದ್ ನಿಮಿಷ ಇರಿ ಸೂರ್ಯ ಮುಖಂಡರಾಜ್ ಅವರೇ. ಈ ಕೋಆರ್ಡಿನೇಷನ್ ಇಲ್ಲ ಅಂತಂದ್ರೆ ಅಲ್ಟಿಮೇಟ್ಲಿ ಇಟ್ ಇಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಆನ್ ದ ಸಿಟಿಸನ್ಸ್ ಆಫ್ ಕರ್ನಾಟಕ. ಇಲಾಖೆಗಳನ್ನ ನೀವು ನನಗೆ ಇದೇ ಇಲಾಖೆ ಬೇಕು, ಇದೇ ಖಾತೆ ಬೇಕಂದ್ರೆ ಈಗಲೇ 3 ವರ್ಷದಿಂದ ಅಭಿವೃದ್ಧಿ ಶೂನ್ಯ, ಭ್ರಷ್ಟಾಚಾರ, ಖಜಾನೆ ಖಾಲಿಯಾಗಿ ಕೂತಿದೆ ಕರ್ನಾಟಕದ ಪರಿಸ್ಥಿತಿ. ಈ ವ್ಯವಸ್ಥೆಯನ್ನ ಇಟ್ಕೊಂಡು DK ಶಿವಕುಮಾರ್ ಅವರು ಯಾವ ಆಧಾರದ ಮೇಲೆ ಕರ್ನಾಟಕ ಮುನ್ನಡೆಸ್ತಾರ್ರಿ? ಇವತ್ತು ಬಹಳ ಸ್ಪಷ್ಟವಾಗಿ ಒಂದು ಕಳಕಳಿಯ ಪ್ರಾರ್ಥನೆ ಏನಂತಂದ್ರೆ ಕಾಂಗ್ರೆಸ್ನ ಸಚಿವರಲ್ಲಿ ಇರ್ತಕ್ಕಂಥ ಖಾತೆಗಳನ್ನು ನಿಭಾಯಿಸ್ರಿ, ಇಲ್ಲ ಅಂತಂದ್ರೆ ಜನಸಾಮಾನ್ಯರು ಇವತ್ತು ಬೀದಿಯಲ್ಲಿ ನಿಮಗೆ ಶಾಪ ಆಗ್ತಾ ಇದ್ದಾರೆ ಸಂಪೂರ್ಣವಾಗಿ. ಆಮೇಲೆ ರಾಮಲಿಂಗಾರೆಡ್ಡಿ ಅಂತ ಸೀನಿಯರ್ ಮಿನಿಸ್ಟರ್ ಇಂದ ಇದನ್ನ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲಪ್ಪ. ಆಯ್ತು, ಓಕೆ. ಸುಭಾಷ್ ಸರ್, ಈಗ DK ಶಿವಕುಮಾರ್ ಅವ್ರ ಹಾದಿ ಏನು ಸುಗಮ ಇಲ್ಲ. ಇನ್ನು 1 ವರ್ಷ ಏನೋ ಒಂದು ಮಾಡ್ಬೋದು, ಬಟ್ ಮುಂದಿನ ವರ್ಷ ಅಂತೂ ಅವ್ರು ಎಲೆಕ್ಷನ್ ಪ್ರಿಪರೇಷನ್ನೇ. ಏನು ಮಾಡಿದ್ರು ಕೂಡ ಅವರು ಎಲೆಕ್ಷನ್ ಪ್ರಿಪರೇಷನ್ಗೆ ಮಾಡಬೇಕು. ಇಂಥ ಸಂದರ್ಭದಲ್ಲಿ ಅವರು ಆಡಳಿತವನ್ನು ಸರಿದಾರಿಗೆ ತರ್ತಾರೋ ಇಲ್ಲ ಖಾತೆನ ಸರಿಪಡಿಸ್ತಾ ಕೂತ್ಕೋತಾರೋ. ಆಮೇಲೆ ಖಾತೆ ಹಂಚಿಕೆ ಭಾಳ ಜನ ಹೇಳೋದು ಅದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು, ಅದು ಮುಖ್ಯಮಂತ್ರಿಗಳ ಪ್ರಿಫರೆನ್ಸು ಅಂತ. ಬಟ್ ಇಲ್ಲಿ DK ಶಿವಕುಮಾರ್ ಹೇಳ್ತಾರೆ ನಂದೇನಿಲ್ಲಪ್ಪ ಎಲ್ಲ ಹೈಕಮಾಂಡ್ದು ಅಂತ. ಸೊ ಈಗ ಇವರೆಲ್ಲ ರಾಮಲಿಂಗಾರೆಡ್ಡಿ ಆಯಿತು, ಮುನಿಯಪ್ಪನವ್ರು ಆಯಿತು, ಅಥವಾ ಯಾರ್ಯಾರಿಗೆ ಅಸಮಾಧಾನ ಐತಿ ಅವ್ರು ಯಾರನ್ನ ಕೇಳ್ಬೇಕು ಸರ್? DK ಶಿವಕುಮಾರ್ ಕೇಳ್ಬೇಕು, ರಾಹುಲ್ ಗಾಂಧಿ ಅವ್ರು ಕೇಳ್ಬೇಕು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕೇಳ್ಬೇಕು?